ಧಾರವಾಡದ ಆರ್ಎಫ್ಒ ಮಹೇಶ್ ಹಿರೇಮಠ ಅವರ ಕುಮಾರೇಶ್ವರ ನಗರದ ಬಡಾವಣೆಯಲ್ಲಿರುವ ಮನೆ ಹಾಗೂ ಕಚೇರಿಯಲ್ಲಿ ಲೋಕಾಯುಕ್ತ ದಾಳಿ ನಡೆದ ವಿವರ ಬಹಿರಂಗಗೊಂಡಿದೆ. ಮಹೇಶ್ ಚಂದ್ರಯ್ಯ ಹಿರೇಮಠ ಅವರಿಗೆ ಒಟ್ಟು 7 ಸೈಟುಗಳು, 1 ಮನೆ ಹಾಗೂ 27 ಎಕರೆ ಕೃಷಿ ಭೂಮಿ ಸಿಕ್ಕಿದೆ. ಇದರ ಒಟ್ಟು ಮೌಲ್ಯ 1,42 ಲಕ್ಷ ರೂಪಾಯಿ ಎಂದು ಲೋಕಾಯುಕ್ತ ಅಧಿಕಾರಿಗಳು ಅಂದಾಜು ಮಾಡಿದ್ದಾರೆ. ಇದಲ್ಲದೆ 3 ಲಕ್ಷ ರೂಪಾಯಿ ನಗದು ಹಾಗೂ 32 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸಿಕ್ಕಿದೆ. ಅಷ್ಟೇ ಅಲ್ಲದೆ 11.5 ಲಕ್ಷದ ವಾಹನಗಳು ಸೇರಿದಂತೆ ಒಟ್ಟು ಇನ್ನುಳಿದ ಮನೆಯ ಪರಿಕರಗಳು 5 ಲಕ್ಷ ರೂಪಾಯಿ ಮೌಲ್ಯದ್ದೆಂದು ಗುರುತಿಸಲಾಗಿದೆ. ಒಟ್ಟು 1,93,50,000 ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಮಹೇಶ್ ಹಿರೇಮಠ ಅವರ ನಿವಾಸ ಹಾಗೂ ಕಚೇರಿಯ ಮೇಲೆ ಧಾರವಾಡ ಲೋಕಾಯುಕ್ತ ಎಸ್ಪಿ ಶಂಕರ್ ರಾಗಿ ಹಾಗೂ ಇನ್ಸ್ಪೆಕ್ಟರ್ ಬುದ್ನಿ ನೇತೃತ್ವದಲ್ಲಿ ದಾಳಿ ನಡೆದಿತ್ತು. ಈ ಎಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಲಾಗಿದ್ದು, ಮುಂದಿನ ಕ್ರಮವನ್ನು ಸರ್ಕಾರ ಹಾಗೂ ಅಧಿಕಾರಿಗಳು ತೆಗೆದುಕೊಳ್ಳಲಿದ್ದಾರೆ.